ನಮಸ್ಕಾರ ಸ್ನೇಹಿತರೆ, GCV ಚಾನೆಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಪ್ರಾಣಮಯ ಕೋಶದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಯೋಗಶಾಸ್ತ್ರದ ಪ್ರಕಾರ ಮನುಷ್ಯನಿಗೆ 5 ಕೋಶಗಳು ಇರುತ್ತವೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಮನುಷ್ಯನ 2ನೆಯ ಕೋಶವನ್ನು ಪ್ರಾಣಮಯ ಕೋಶ ಎಂದು ಕರೆಯುತ್ತಾರೆ. ಮಾನವನಿಗೆ ಬೇಕಾದ ಸ್ವಾತಂತ್ರ್ಯವನ್ನು ಮತ್ತು ವಿಶಾಲತೆಯನ್ನು ನೀಡುವ ಕೋಶ ಈ ಪ್ರಾಣಮಯ ಕೋಶ. ಈ 2ನೆಯ ದೇಹವು ಮೊದಲನೆಯ ಭೌತಿಕ ದೇಹಕ್ಕಿಂತಲೂ ಹೆಚ್ಚಿನ ಶಕ್ತಿ ಮತ್ತು ವ್ಯಾಪ್ತಿಯನ್ನು ಹೊಂದಿದೆ. ಇದು ಕೇವಲ ನಿಮ್ಮ ಭೌತಿಕ ದೇಹದ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಈ ಪ್ರಾಣಮಯ ಕೋಶ ದೇಹದೊಳಗೆಯೂ ಇರುತ್ತದೆ ಮತ್ತು ದೇಹದ ಹೊರಗೂ ಸಹ ವಿಸ್ತರಿಸಿರುತ್ತದೆ. ಇದು ನಿಮ್ಮ ಸುತ್ತಲೂ ಹರಡಿರುವ ಒಂದು ಸೂಕ್ಷ್ಮ ವಾತಾವರಣದಂತೆ ಕೆಲಸ ಮಾಡುತ್ತದೆ. ಶಕ್ತಿಯ ಪ್ರಕಾಶಮಯ ವಲಯದಂತೆ ನಿಮ್ಮನ್ನು ಈ ಪ್ರಾಣಮಯ ಕೋಶ ಆವರಿಸಿರುತ್ತದೆ. ರಷ್ಯಾದಲ್ಲಿ ವಿಜ್ಞಾನಿಗಳು ಈ ಸೂಕ್ಷ್ಮ ಶಕ್ತಿ ದೇಹ ಎಂದರೆ ಆರಾ ಅಥವಾ ಪ್ರಾಣಮಯ ಕೋಶದ ಚಿತ್ರಗಳನ್ನು ತೆಗೆಯಬಹುದು ಎಂದು ಕಂಡುಹಿಡಿದಿದ್ದಾರೆ. ಅವರು ಇದನ್ನು ಬಯೋಪ್ಲಾಸ್ಮಾ ಎಂದು ಕರೆಯುತ್ತಾರೆ. ಆದರೆ ಅದರ ಅರ್ಥ ನಿಜವಾಗಿ ಪ್ರಾಣಶಕ್ತಿ, ಜೀವವನ್ನು ಚಲಿಸುವ ಜೀವಚೇತನ. ಪಾಶ್ಚಾತ್ಯ ತತ್ವದಲ್ಲಿ ಇದನ್ನು ಎಲಾನ್ ವಿಟಾಲ್ ಎಂದರೆ ಜೀವನೋತ್ಸಾಹ ಶಕ್ತಿ, ಜೀವಶಕ್ತಿ ಎಂದು ಕರೆಯುತ್ತಾರೆ. ಚೀನಾದ ಸಾಕ್ಷಾತ್ಕಾರಗೊಂಡ ಗುರು ಲಾವೋ ತ್ಸೋ ಅವರು ತತ್ವ ವಿಜ್ಞಾನದ ತಾವೋಯಿಸಂ ಅನ್ನು ಕಂಡುಹಿಡಿದರು. ಚೀನಾದ ತಾವೋ ಪರಂಪರೆಯಲ್ಲಿ ಪ್ರಾಣಮಯ ಕೋಶವನ್ನು ಚಿ ಎಂದು ಕರೆಯುತ್ತಾರೆ. ಈಗ ಈ ಶಕ್ತಿಯನ್ನು ಎಂದರೆ ಆರಾದ ಫೋಟೋಗಳನ್ನು ತೆಗೆಯುವ ಮೂಲಕ ವ್ಯಕ್ತಿಯ ಶಕ್ತಿಯ ಅಧ್ಯಯನಕ್ಕೂ ಅದು ಸಹಾಯ ಮಾಡುತ್ತದೆ. ರಷ್ಯಾದಲ್ಲಿ ನಡೆದ ಒಂದು ಮಹತ್ವದ ಸಂಶೋಧನೆಯ ಪ್ರಕಾರ ಯಾವಾಗಲಾದರೂ ಭೌತಿಕ ದೇಹಕ್ಕೆ ಒಂದು ರೋಗ ಬರುವುದಾದರೆ ಅದರ ಲಕ್ಷಣಗಳು ಸುಮಾರು 6 ತಿಂಗಳ ಮುಂಚೆಯೇ ಮೊದಲು ಪ್ರಾಣಮಯ ಕೋಶದಲ್ಲಿ ಎಂದರೆ ಶಕ್ತಿ ದೇಹದಲ್ಲಿ ಕಾಣಿಸಿಕೊಳ್ಳುತ್ತವೆ. ನಂತರ ಅವು ಭೌತಿಕ ದೇಹದಲ್ಲಿ ವ್ಯಕ್ತವಾಗುತ್ತವೆ ಎಂದು ಕಂಡುಕೊಳ್ಳಲಾಗಿದೆ. ಉದಾಹರಣೆಗೆ, ನಿಮಗೆ ಕ್ಷಯ ರೋಗವಾಗಲಿ, ಕ್ಯಾನ್ಸರ್ ಆಗಲಿ ಅಥವಾ ಯಾವುದೇ ಕಾಯಿಲೆಯಾಗಲಿ ಅದರ ಸಂಕೇತಗಳು ಮೊದಲು ಪ್ರಾಣಮಯ ಕೋಶದಲ್ಲಿ ಕಾಣಿಸಿಕೊಳ್ಳುತ್ತವೆ. ಆ ಸಮಯದಲ್ಲಿ ಭೌತಿಕ ದೇಹದ ಪರೀಕ್ಷೆಗಳಲ್ಲಿ ಏನು ಕಾಣಿಸದಿದ್ದರೂ ಅವು ಪ್ರಾಣಮಯ ಕೋಶವಾದ ಸೂಕ್ಷ್ಮ ವಿದ್ಯುತ್ ಶಕ್ತಿ ದೇಹದಲ್ಲಿ ಆ ಲಕ್ಷಣಗಳು ಗೋಚರಿಸುತ್ತವೆ. ಮನುಷ್ಯನ ಕಾಯಿಲೆಯ ಲಕ್ಷಣಗಳು ಮೊದಲು ಪ್ರಾಣಮಯ ಕೋಶದಲ್ಲಿ ಕಾಣಿಸುತ್ತವೆ. ನಂತರ ಅವು ಅನ್ನಮಯ ಕೋಶಕ್ಕೆ ಎಂದರೆ ಭೌತಿಕ ದೇಹಕ್ಕೆ ಪ್ರವೇಶಿಸುತ್ತವೆ. ಈ ಆರಾ ಫೋಟೋ ತೆಗೆಯುವುದರ ಮೂಲಕ ಅವರು ಸೂಕ್ಷ್ಮ ದೇಹದಲ್ಲಿ ಇರುವ ನ್ಯೂನ್ಯತೆಯನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಆಗ ವ್ಯಕ್ತಿ ಅಸ್ವಸ್ಥನಾಗುವುದಕ್ಕೂ ಮುಂಚೆಯೇ ಅವನಿಗೆ ಇರುವ ಕಾಯಿಲೆಯನ್ನು ಗುರುತಿಸಿ ಚಿಕಿತ್ಸೆ ನೀಡಬಹುದು. ಇದು ಇನ್ನಷ್ಟು ಅಧ್ಯಯನ ಮತ್ತು ಪರೀಕ್ಷೆಗಳ ಮೂಲಕ ಪರಿಪೂರ್ಣವಾಗಿ ಸಾಧ್ಯವಾಗಿ ಬಿಟ್ಟರೆ ಮಾನವನಿಗೆ ಕಾಯಿಲೆ ಬರುವ ಸನ್ನಿವೇಶವೇ ಇರುವುದಿಲ್ಲ. ನಿಮಗೆ ನೀವು ಅಸ್ವಸ್ಥರಾಗಿದ್ದೀರಿ ಎಂಬ ಅರಿವು ಬರುವುದಕ್ಕೂ ಮೊದಲು ಕಿರ್ಲಿಯನ್ ವಿಧಾನದಲ್ಲಿ ಕಿರ್ಲಿಯನ್ ಫೋಟೋಗ್ರಫಿ ತೆಗೆದು ನಿಮ್ಮ ಶಕ್ತಿ ದೇಹದ ಚಿತ್ರಗಳು ಭವಿಷ್ಯದಲ್ಲಿ ನಿಮ್ಮ ದೇಹಕ್ಕೆ ಬರುವ ಕಾಯಿಲೆಯನ್ನು ಸೂಚಿಸಬಲ್ಲವು. ಆಗ ಅದನ್ನು ಪ್ರಾಣಮಯ ಕೋಶದ ಮಟ್ಟದಲ್ಲೇ ತಡೆಗಟ್ಟಬಹುದು. ಇದೇ ಕಾರಣಕ್ಕೆ ಯೋಗದಲ್ಲಿ ಉಸಿರಾಟದ ಶುದ್ಧತೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಏಕೆಂದರೆ ಪ್ರಾಣಮಯ ಕೋಶವು ಉಸಿರಾಟದೊಂದಿಗೆ ಒಳಗೆ ಮತ್ತು ಹೊರಗೆ ಸಂಚರಿಸುವ ಸೂಕ್ಷ್ಮ ಪ್ರಾಣಶಕ್ತಿಯಿಂದ ನಿರ್ಮಿತವಾಗಿದೆ. ಇದು ಸರಿಯಾಗಿ ಉಸಿರಾಡುವುದನ್ನು ಕಲಿತರೆ ನಿಮ್ಮ ಪ್ರಾಣಮಯ ಕೋಶ ಆರೋಗ್ಯವಾಗಿಯೂ ಜೀವಂತವಾಗಿಯೂ ಸಂಪೂರ್ಣವಾಗಿಯೂ ಇರುತ್ತದೆ. ಅಂತಹ ವ್ಯಕ್ತಿಗೆ ದಣಿವು ಎಂದಿಗೂ ಆಗುವುದಿಲ್ಲ. ಅವನು ಯಾವ ಕಾರ್ಯಕ್ಕೂ ಸದಾ ಸಿದ್ಧನಾಗಿರುತ್ತಾನೆ. ಯಾವ ವ್ಯಕ್ತಿಯ ಪ್ರಾಣಮಯ ಕೋಶ ಆರೋಗ್ಯಕರವಾಗಿ ಇರುವುದೋ ಆ ವ್ಯಕ್ತಿ ಆ ಕ್ಷಣದ ಸವಾಲಿಗೆ ಆ ಕ್ಷಣವೇ ಪ್ರತಿಕ್ರಿಯಿಸಲು ಸದಾ ಸಿದ್ಧನಾಗಿರುತ್ತಾನೆ. ಅವನು ಭವಿಷ್ಯದ ಬಗ್ಗೆ ಹೆಚ್ಚು ಯೋಜನೆ ಮಾಡುವುದಿಲ್ಲ. ಆದರೆ ಅವನಲ್ಲಿರುವ ಶಕ್ತಿ ಅಷ್ಟೊಂದು ಸಮೃದ್ಧವಾಗಿರುತ್ತದೆ. ಏನೇ ಸಂಭವಿಸಿದರೂ ಅದನ್ನು ಎದುರಿಸಲು ಅವನು ಸದಾ ಸಿದ್ಧನಾಗಿರುತ್ತಾನೆ. ಅವನೊಳಗೆ ಶಕ್ತಿ ತುಂಬಿ ತುಳುಕುತ್ತಿರುತ್ತದೆ. ತೈಚಿ ಮತ್ತು ಪ್ರಾಣಾಯಾಮ ಈ 2 ಪ್ರಾಣಮಯ ಕೋಶದ ಮೇಲೆ ಕಾರ್ಯನಿರ್ವಹಿಸುವ ವಿಧಾನಗಳು. ನೀವು ಸಹಜವಾಗಿ ಹೇಗೆ ಉಸಿರಾಡಬೇಕು ಎಂಬುದನ್ನು ಅರಿತರೆ ನೀವು ನಿಮ್ಮ 2ನೆಯ ದೇಹದಲ್ಲಿ ಬೆಳವಣಿಗೆಯನ್ನು ಮತ್ತು ಶಕ್ತಿಯನ್ನು ಕಾಣುವಿರಿ. ಈ 2ನೆಯ ದೇಹವು ಮೊದಲನೆಯ ದೇಹಕ್ಕಿಂತಲೂ ಶಕ್ತಿಶಾಲಿಯಾಗಿದೆ ಮತ್ತು ಅದರ ಆಯುಷ್ಯವು ಹೆಚ್ಚು ಇರುತ್ತದೆ. ವ್ಯಕ್ತಿ ಮರಣ ಹೊಂದಿದ ನಂತರವೂ ಸುಮಾರು 3 ದಿನಗಳವರೆಗೆ ಅವರ ಬಯೋಪ್ಲಾಸ್ಮಾ ಅಸ್ತಿತ್ವದಲ್ಲಿರುತ್ತದೆ. ಕೆಲವರು ಅದನ್ನೇ ಭೂತ ಎಂದು ತಪ್ಪಾಗಿ ಭಾವಿಸುತ್ತಾರೆ.
ಭೌತಿಕ ದೇಹ ನಾಶವಾಗುತ್ತದೆ, ಆದರೆ ಶಕ್ತಿ ದೇಹ ಪ್ರಾಣಮಯ ಕೋಶ ಇನ್ನೂ ಚಲಿಸುತ್ತಲೇ ಇರುತ್ತದೆ. ಮರಣವನ್ನು ಆಳವಾಗಿ ಅಧ್ಯಯನ ಮಾಡಿದವರು ಹೇಳುವಂತೆ, ಒಬ್ಬ ವ್ಯಕ್ತಿ ಸತ್ತ ನಂತರ 3 ದಿನಗಳವರೆಗೆ ತಾನು ಸತ್ತಿದ್ದೇನೆ ಎಂಬುದನ್ನು ನಂಬುವುದು ಅವನಿಗೆ ಬಹಳ ಕಷ್ಟವಾಗುತ್ತದೆ. ಏಕೆಂದರೆ ಅವನ ಸುತ್ತಲೂ ಅವನದೇ ರೂಪ ಇನ್ನಷ್ಟು ಜೀವಂತ, ಇನ್ನಷ್ಟು ಆರೋಗ್ಯಕರ, ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ಒಬ್ಬ ವ್ಯಕ್ತಿಯ ಬಯೋಪ್ಲಾಸ್ಮಾ ಎಷ್ಟು ಪ್ರಬಲವಾಗಿದೆ ಎನ್ನುವುದರ ಆಧಾರದ ಮೇಲೆ ಆ ವ್ಯಕ್ತಿಯ ದೇಹ 13 ದಿನಗಳವರೆಗೆ ಅಥವಾ ಇನ್ನೂ ಹೆಚ್ಚಿನ ಕಾಲ ಕೊಳೆಯದೆ ಅಥವಾ ನಾಶವಾಗದೆ ಉಳಿಯಬಹುದು. ಉದಾಹರಣೆಗೆ, ಪರಮಹಂಸ ಯೋಗಾನಂದರು ಮಾರ್ಚ್ 7, 1952ರಂದು ನಿಧನರಾದರು. ಅವರು ನಿಧನರಾದ 20 ದಿನಗಳ ನಂತರವೂ ಸಹ ಅವರ ದೇಹದಲ್ಲಿ ದೈಹಿಕ ಕೊಳೆಯುವಿಕೆಯ ಯಾವುದೇ ಲಕ್ಷಣಗಳು ಕಾಣಿಸಲಿಲ್ಲವಂತೆ. ಇದನ್ನು ಫಾರೆಸ್ಟ್ ಲಾನ್ ಮೆಮೋರಿಯಲ್ ಪಾರ್ಕ್ನ ಶವಾಗಾರದ ನಿರ್ದೇಶಕ ಹ್ಯಾರಿ ಟಿ. ರೋವ್ ಅವರು ಪರೀಕ್ಷಿಸಿ ದಾಖಲಿಸಿದ್ದಾರೆ. ಪ್ರಾಣಮಯ ಕೋಶದಲ್ಲಿ ಹೆಚ್ಚಿನ ಶಕ್ತಿ ಹೊಂದಿದ್ದರೆ ಅದು ಹೇಗೆ ಸತ್ತ ದೇಹವನ್ನು ಕೊಳೆಯದ ರೀತಿ ಇಡುತ್ತದೆ ಎನ್ನುವುದಕ್ಕೆ ಅವರ ದೃಢೀಕರಣವೇ ಸಾಕ್ಷಿಯಾಗಿದೆ. ಭಾರತದಲ್ಲಿ ಸಾಮಾನ್ಯವಾಗಿ ಎಲ್ಲರ ದೇಹವು ದಹನ ಮಾಡಲಾಗುತ್ತದೆ. ಆದರೆ ಆಧ್ಯಾತ್ಮಿಕ ಸಾಧನೆ ಮಾಡಿದ, ಸಮಾಧಿ ಸ್ಥಿತಿ ಸಾಧಿಸಿದ ಯೋಗಿಯ ದೇಹವನ್ನು ಮಾತ್ರ ದಹನ ಮಾಡುವುದಿಲ್ಲ. ಇದಕ್ಕೆ ಒಂದು ವಿಶೇಷ ಕಾರಣವಿದೆ. ದೇಹವನ್ನು ದಹನ ಮಾಡಿದಾಗ ಬಯೋಪ್ಲಾಸ್ಮಾ ನಿಧಾನವಾಗಿ ಭೂಮಿಯಿಂದ ದೂರ ಸರಿದು ವಿಶ್ವದಲ್ಲಿ ಲೀನವಾಗುತ್ತದೆ. ಕೆಲವು ದಿನಗಳವರೆಗೆ ಅದು ಅಲ್ಲಿನ ಜನರ ಅನುಭವಕ್ಕೆ ಬರಬಹುದು. ನಂತರ ಅದು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ. ಆದರೆ ಭೌತಿಕ ದೇಹವನ್ನು ಸಮಾಧಿಯಲ್ಲಿ ಹಾಗೆಯೇ ಉಳಿಸಿದರೆ ಬಯೋಪ್ಲಾಸ್ಮಾ ಅದಕ್ಕೆ ಅಂಟಿಕೊಂಡೇ ಇರುತ್ತದೆ. ಒಬ್ಬ ಯೋಗಿ ಸಮಾಧಿ ಸ್ಥಿತಿಯನ್ನು ಪಡೆದಿದ್ದರೆ ಅವನ ಬಯೋಪ್ಲಾಸ್ಮಾ ಅವನ ಸಮಾಧಿಯ ಸುತ್ತಲೂ ಉಳಿದು ಅನೇಕ ಜನರಿಗೆ ಅದು ಅನುಗ್ರಹ ನೀಡಬಹುದು. ಇದೇ ಕಾರಣದಿಂದ ಅನೇಕರು ತಮ್ಮ ಗುರುಗಳ ರೂಪ ಕಾಣಿಸುತ್ತದೆ ಎಂದು ಹೇಳುತ್ತಾರೆ. ಉದಾಹರಣೆಗೆ, ಪಾಂಡಿಚೇರಿಯಲ್ಲಿ ಇರುವ ಅರಬಿಂದೋ ಆಶ್ರಮದಲ್ಲಿ ಶ್ರೀ ಅರಬಿಂದೋ ಅವರ ದೇಹವನ್ನು ದಹನ ಮಾಡದೆ ಸಮಾಧಿಯಲ್ಲಿ ಇರಿಸಲಾಗಿದೆ. ಅನೇಕರು ಅಲ್ಲಿ ಅರಬಿಂದೋ ಅವರನ್ನು ಕಂಡಂತಹ ಅನುಭವ ಹೊಂದಿದ್ದಾರೆ. ಕೆಲವರು ಅವರ ಹೆಜ್ಜೆಗಳ ಶಬ್ದವನ್ನು ಕೇಳಿದ್ದಾರೆ. ಕೆಲವೊಮ್ಮೆ ಅವರು ತಮ್ಮ ಮುಂದೆ ನಿಂತಿರುವಂತೆ ಕಂಡ ಅನುಭೂತಿಯನ್ನು ಅನುಭವಿಸಿದ್ದಾರೆ. ಆದರೆ ಅದು ನಿಜವಾಗಿ ಅರಬಿಂದೋ ಅವರು ಅಲ್ಲ, ಅದು ಅವರ ಬಯೋಪ್ಲಾಸ್ಮಾ, ಅವರ ಪ್ರಾಣಮಯ ಕೋಶದ ಶಕ್ತಿಯ ಪ್ರಭಾವ. ಅರಬಿಂದೋ ವ್ಯಕ್ತಿಯಾಗಿ ಹೋಗಿಬಿಟ್ಟಿದ್ದಾರೆ, ಆದರೆ ಅವರ ಶಕ್ತಿಯ ವಲಯ ಶತಮಾನಗಳವರೆಗೂ ಉಳಿಯಬಹುದು. ನೀವು ಗಮನಿಸಿದರೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು, ತಿರುವಣ್ಣಾಮಲೈಯಲ್ಲಿರುವ ರಮಣ ಮಹರ್ಷಿಗಳು, ಶಿರ್ಡಿಯಲ್ಲಿ ಇರುವ ಸಾಯಿಬಾಬಾ, ಹೀಗೆ ನಮ್ಮ ದೇಶದಲ್ಲಿ ಇರುವ ಸಮಾಧಿ ಸ್ಥಿತಿ ತಲುಪಿದ ಗುರುಗಳು, ಸ್ವಾಮೀಜಿಗಳು, ಯೋಗಿಗಳ ಸಮಾಧಿ ಅಥವಾ ಬೃಂದಾವನಗಳು ಶಕ್ತಿ ಕೇಂದ್ರದಂತೆಯೇ ಇರಲು ಮುಖ್ಯ ಕಾರಣ ಆ ಮಹಾಮಹಿಮರ ಪ್ರಾಣಮಯ ಕೋಶದ ಶಕ್ತಿ ಈಗಲೂ ಅಲ್ಲಿ ಜೀವಂತವಾಗಿ ಇರುವುದು. ಯಾವುದೇ ಕ್ಷೇತ್ರದಲ್ಲಿ ಶಕ್ತಿ ಇದ್ದರೆ ಮಾತ್ರ ಅದು ಶಕ್ತಿ ಕ್ಷೇತ್ರವಾಗುತ್ತದೆ. ನೀವು ಸಹಜವಾದ ಉಸಿರಾಟವನ್ನು ಅರಿಯಲು ಮಕ್ಕಳನ್ನು ಗಮನಿಸಿ. ಚಿಕ್ಕ ಮಕ್ಕಳು ಸಹಜವಾಗಿ ಉಸಿರಾಡುತ್ತಾರೆ. ಅದಕ್ಕಾಗಿಯೇ ಅವರು ಅಪಾರ ಶಕ್ತಿಯಿಂದ ತುಂಬಿರುತ್ತಾರೆ. ಅವರ ತಂದೆ ತಾಯಿಗಳು ದಣಿದಿರಬಹುದು, ಆದರೆ ಮಕ್ಕಳು ದಣಿಯುವುದಿಲ್ಲ. ಒಂದು ಮಗು ಮತ್ತೊಂದು ಮಗುವಿಗೆ ಹೇಳಿತಂತೆ, ನನ್ನಲ್ಲಿ ತುಂಬಾ ಶಕ್ತಿ ಇದೆ, ನಾನು 7 ದಿನಗಳಲ್ಲಿ ನನ್ನ ಶೂಗಳನ್ನು ಹಾಳು ಮಾಡಿಬಿಡುತ್ತೇನೆ ಎಂದು. ಮತ್ತೊಂದು ಮಗು ಹೇಳಿತಂತೆ, ಅದು ಏನು ಗ್ರೇಟ್ ಅಲ್ಲ, ನಾನು 3 ದಿನಗಳಲ್ಲಿ ನನ್ನ ಬಟ್ಟೆಗಳನ್ನು ಹಾಳು ಮಾಡಿಬಿಡುತ್ತೇನೆ ಎಂದು ಹೇಳಿತಂತೆ. ಮೂರನೆಯ ಮಗು ನಗುತ್ತಾ ಹೇಳಿತಂತೆ, ಅದು ಕೂಡ ಏನು ಗ್ರೇಟ್ ಅಲ್ಲ, ನನ್ನಲ್ಲಿರುವ ಶಕ್ತಿ ಎಷ್ಟು ಜಾಸ್ತಿ ಇದೆ ಎಂದರೆ ನಾನು 1 ಗಂಟೆಯಲ್ಲಿ ನನ್ನ ತಂದೆ ತಾಯಿಗಳನ್ನೇ ಸುಸ್ತು ಮಾಡಿಬಿಡುತ್ತೇನೆ ಎಂದು. ಅಮೆರಿಕದಲ್ಲಿ ಒಂದು ಆಸಕ್ತಿದಾಯಕ ಪ್ರಯೋಗ ನಡೆಸಲಾಯಿತು. ಅತ್ಯಂತ ಶಕ್ತಿಯುತ ಕ್ರೀಡಾಪಟು ಅಥ್ಲೆಟ್ ಒಬ್ಬನಿಗೆ ಒಂದು ಚಿಕ್ಕ ಮಗುವನ್ನು ಅನುಸರಿಸುವಂತೆ ಹೇಳಿದರಂತೆ. ಮಗು ಏನು ಮಾಡಿದರೂ ಆ ಕ್ರೀಡಾಪಟು ಅದನ್ನೇ ಮಾಡಬೇಕು ಎಂದು ಹೇಳಿದ್ದಾರೆ. ಮಗು ಕುಣಿದರೆ, ಕೂಗಾಡಿದರೆ, ಕುಪ್ಪಳಿಸಿದರೆ, ಜೋರಾಗಿ ಓಡಿದರೆ, ಹೀಗೆ ಮಗು ಏನೇ ಮಾಡಿದರೂ ಆ ಕ್ರೀಡಾಪಟು ಅದನ್ನೇ ಮಾಡಬೇಕು ಎಂದು ಹೇಳಿದ್ದಾರೆ. 8 ಗಂಟೆಗಳ ಕಾಲ ಮಗು ಮಾಡಿದ್ದನ್ನೇ ಮಾಡು ಎಂದು ಹೇಳಿದ್ದಾರೆ. ಆದರೆ ಆ ಮಗು ಮಾಡಿದಂತೆ ಮಾಡಲು ಹೋಗಿ 4 ಗಂಟೆಯೊಳಗೆ ಆ ಅಥ್ಲೆಟ್ ಸಂಪೂರ್ಣವಾಗಿ ದಣೆದು ನೆಲಕ್ಕೆ ಬಿದ್ದು ಬಿಟ್ಟನಂತೆ. ಆದರೆ ಮಗು ಇನ್ನೂ ಉತ್ಸಾಹದಿಂದಲೇ ಜಿಗಿಯುತ್ತಾ, ಓಡುತ್ತಾ, ಕೂಗುತ್ತಾ ಆಟವಾಡುತ್ತಿತ್ತಂತೆ. 4 ಗಂಟೆಗಳ ನಂತರವೂ ಮಗು ಸಂಪೂರ್ಣ ಶಕ್ತಿಯಿಂದ ಕುಣಿದಾಡುತ್ತಿತ್ತಂತೆ. ಆ ಕ್ರೀಡಾಪಟು ಆ ಮಗುವನ್ನು ನೋಡಿ, ಇವನು ನನ್ನನ್ನು ಕೊಂದು ಬಿಡುತ್ತಾನೆ ಎಂದನಂತೆ. 8 ಗಂಟೆಗಳು ಆ ಮಗುವಿನಂತೆ ಮಾಡಲು ನನಗೆ ಸಾಧ್ಯವೇ ಇಲ್ಲ ಎಂದು ಅವನು ಹೇಳಿದನಂತೆ.
ಅವನು ಒಬ್ಬ ಮಹಾನ್ ಬಾಕ್ಸರ್ ಆಗಿದ್ದರೂ ಸಹ ಮಗುವಿನ ಶಕ್ತಿಯ ಮುಂದೆ ಅವನು ಏನೂ ಅಲ್ಲ ಎಂದು ಆ ಅಧ್ಯಯನದಿಂದ ತಿಳಿದು ಬಂದಿದೆ. ಆ ಶಕ್ತಿ ಎಲ್ಲಿಂದ ಬರುತ್ತದೆ ಎಂದರೆ ಅದು ಪ್ರಾಣಮಯ ಕೋಶದಿಂದ ಬರುತ್ತದೆ. ಮಗು ಸಹಜವಾಗಿ ಉಸಿರಾಡುತ್ತದೆ, ಆದ್ದರಿಂದ ಅದು ಹೆಚ್ಚು ಪ್ರಾಣಶಕ್ತಿಯನ್ನು ಒಳಗೆ ತೆಗೆದುಕೊಳ್ಳುತ್ತದೆ. ಆ ಶಕ್ತಿ ಹೊಟ್ಟೆಯಲ್ಲಿ ಸಂಗ್ರಹವಾಗುತ್ತದೆ. ಹೊಟ್ಟೆಯೇ ಶಕ್ತಿಯ ಭಂಡಾರ. ಮಗುವನ್ನು ಗಮನಿಸಿ, ಅದು ಉಸಿರಾಡುವಾಗ ಅದರ ಎದೆ ಭಾಗ ಚಲಿಸುವುದೇ ಇಲ್ಲ. ಹೊಟ್ಟೆ ಭಾಗ ಮಾತ್ರ ಮೇಲೇಳುತ್ತದೆ ಮತ್ತೆ ಕೆಳಗಿಳಿಯುತ್ತದೆ. ಅಂದರೆ ಮಗು ಹೊಟ್ಟೆಯಿಂದಲೇ ಉಸಿರಾಡುತ್ತಿರುವಂತೆ ಕಾಣುತ್ತದೆ. ಎಲ್ಲಾ ಮಕ್ಕಳಿಗೂ ಸ್ವಲ್ಪ ಹೊಟ್ಟೆ ಇದ್ದಂತೆ ಕಾಣಲು ಇದೇ ಕಾರಣ. ಅದು ಶಕ್ತಿಯ ಸಂಗ್ರಹವನ್ನು ಸೂಚಿಸುತ್ತದೆ. ಇದೇ ಸರಿಯಾದ ಉಸಿರಾಟದ ವಿಧಾನ. ಎದೆಯ ಉಸಿರಾಟವನ್ನು ಅತಿ ಕಡಿಮೆ ಬಳಸಬೇಕು, ಹೊಟ್ಟೆಯ ಉಸಿರಾಟವನ್ನೇ ಜಾಸ್ತಿ ಮಾಡಬೇಕು. ಎದೆಯ ಉಸಿರಾಟ ಕೇವಲ ತುರ್ತು ಪರಿಸ್ಥಿತಿಗಳಿಗಾಗಿ. ಉದಾಹರಣೆಗೆ, ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ ಅಥವಾ ಕಾಡಿನಲ್ಲಿ ಹುಲಿ ನಿಮ್ಮ ಮೇಲೆ ದಾಳಿ ಮಾಡಲು ಬಂದಾಗ, ಆಗ ನೀವು ಸಹಜ ಉಸಿರಾಟವನ್ನು ಮಾಡಲು ಸಾಧ್ಯವಿಲ್ಲ. ಆಗ ಎದೆಯ ಮೂಲಕ ವೇಗವಾಗಿ ಉಸಿರಾಡುತ್ತೀರಿ. ಇದರಿಂದ ನೀವು ತಕ್ಷಣ ಓಡಲು ಅಥವಾ ಹೋರಾಡಲು ಬೇಕಾದ ಶಕ್ತಿಯನ್ನು ಪಡೆಯುತ್ತೀರಿ. ತುರ್ತು ಪರಿಸ್ಥಿತಿಯಲ್ಲಿ ಎರಡು ಮಾರ್ಗಗಳಿವೆ. ಒಂದು ಓಡಿ ಹೋಗಿ ತಪ್ಪಿಸಿಕೊಳ್ಳುವುದು, ಮತ್ತೊಂದು ಹೋರಾಡುವುದು. ಈ ಎರಡೂ ಪರಿಸ್ಥಿತಿಗಳಲ್ಲಿ ವೇಗವಾದ, ಮೇಲ್ಮಟ್ಟದ, ತೀವ್ರವಾದ ಶಕ್ತಿ ಬೇಕಾಗುತ್ತದೆ. ಹಾಗಾಗಿಯೇ ಆ ಸಮಯದಲ್ಲಿ ಜನರು ಎದೆಯ ಮೂಲಕ ಉಸಿರಾಟ ಮಾಡುತ್ತಾರೆ. ಆದರೆ ನೀವು ಸದಾ ಎದೆಯ ಮೂಲಕವೇ ಉಸಿರಾಡುತ್ತಿದ್ದರೆ ನಿಮ್ಮ ಮನಸ್ಸಿನಲ್ಲಿ ನಿರಂತರ ಒತ್ತಡ ಮತ್ತು ಭಯ ಹುಟ್ಟುತ್ತದೆ. ಏಕೆಂದರೆ ಎದೆ ಉಸಿರಾಟ ಇರುವುದು ಮೂಲತಃ ಭಯದ ಸಂದರ್ಭಗಳಿಗೆ ಮಾತ್ರ. ಅದು ಅಭ್ಯಾಸವಾಗಿ ಬಿಟ್ಟರೆ, ಶತ್ರು ಇಲ್ಲದಿದ್ದರೂ ನೀವು ಶತ್ರುವನ್ನು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಇದೇ ರೀತಿ ಎದೆಯ ಉಸಿರಾಟ ಮಾಡಿದರೆ ಪ್ಯಾರಾನಾಯ ಎಂಬ ಮನಸ್ಥಿತಿ ಉಂಟಾಗುತ್ತದೆ. ಪ್ಯಾರಾನಾಯ ಎಂದರೆ ಯಾರೋ ನಿಮ್ಮ ಮೇಲೆ ತಪ್ಪು ಕಲ್ಪನೆ ಮಾಡುವ ಅಥವಾ ನಿಮ್ಮ ಮೇಲೆ ಗೂಢಚಾರಿಕೆ ಮಾಡುವರು ಎಂದು ಭಾವಿಸಿ ಅನಾವಶ್ಯಕವಾಗಿ ಭಯಪಡುತ್ತಿರುವ ಸ್ಥಿತಿ. ಸಾಕಷ್ಟು ಈಗಿನ ಕಾರ್ಪೊರೇಟ್ ಕೆಲಸ ಮಾಡುವ ಜನರು ಸದಾ ಗುರಿ, ಅಚೀವ್ಮೆಂಟ್, ಸಾಧನೆ ಎನ್ನುವ ಗೆಲುವಿನ ಹುಚ್ಚು ಕುದುರೆ ಹೇರಿ ವೇಗದ ಜೀವನ ಮಾಡುವವರು ಸಾಮಾನ್ಯವಾಗಿ ಎದೆಯ ಮೂಲಕ ಉಸಿರಾಡುತ್ತಾರೆ. ಅವರು ಮಕ್ಕಳ ಹಾಗೆ ಹೊಟ್ಟೆಯ ಮೂಲಕ ಉಸಿರಾಡುವುದನ್ನು ಮರೆತೇ ಬಿಟ್ಟಿದ್ದಾರೆ. ಹಾಗಾಗಿಯೇ ಅವರು ಸದಾ ಭಯ, ಆತಂಕ ಮತ್ತು ಒತ್ತಡದಲ್ಲಿ ಜೀವನ ಮಾಡುತ್ತಿದ್ದಾರೆ. ಪಶ್ಚಿಮದಲ್ಲಿ ಅಲೆಕ್ಸಾಂಡರ್ ಲೋವೆನ್ ಮತ್ತು ಇತರ ಬಯೋ ಎನರ್ಜಿ ತಜ್ಞರು ಈ ವಿಷಯವನ್ನು ಗಮನಿಸಿದ್ದಾರೆ. ಭಯಭೀತ ವ್ಯಕ್ತಿಗಳ ಎದೆ ಭಾಗ ಗಟ್ಟಿಯಾಗಿರುತ್ತದೆ ಮತ್ತು ಅವರ ಉಸಿರಾಟ ಮೇಲ್ಮಟ್ಟದಲ್ಲೇ ಇರುತ್ತದೆ ಎಂದು. ಅವರ ಉಸಿರಾಟವನ್ನು ಆಳವಾಗಿ ಹೊಟ್ಟೆಯವರೆಗೆ ತಲುಪುವಂತೆ ಮಾಡಿದರೆ ಅವರ ಭಯ ಕಡಿಮೆಯಾಗುತ್ತದೆ. ವ್ಯಕ್ತಿಯು ದೀರ್ಘವಾದ ಉಸಿರಾಟ ಮಾಡುತ್ತಾ ಸ್ನಾಯುಗಳನ್ನು ಸಡಿಲಗೊಳಿಸಿದರೆ ದೇಹದ ಒಳಗಿನ ರಚನೆಯೇ ಬದಲಾಗುತ್ತದೆ ಎಂದು ಅವರ ಅಧ್ಯಯನದ ಮೂಲಕ ಕಂಡುಹಿಡಿದಿದ್ದಾರೆ. ಇದಕ್ಕಾಗಿ ರೋಲ್ಫಿಂಗ್ ಎಂಬ ವಿಧಾನವನ್ನು ಇಡಾ ರೋಲ್ಫ್ ಅಭಿವೃದ್ಧಿಪಡಿಸಿದ್ದಾರೆ. ಇಡಾ ರೋಲ್ಫ್ ಎನ್ನುವ ಈ ವಿಧಾನ ದೇಹದ ಆಂತರಿಕ ಸಮತೋಲನ ಮತ್ತು ಸ್ಥಿತಿಗತಿಯನ್ನು ಸುಧಾರಿಸಲು ಅಭಿವೃದ್ಧಿಪಡಿಸಿದ್ದಾರೆ. ಹಲವು ವರ್ಷಗಳಿಂದ ತಪ್ಪಾಗಿ ಉಸಿರಾಡಿದ್ದರೆ ದೇಹದ ಸ್ನಾಯುಗಳು ಅದಕ್ಕೆ ಹೊಂದಿಕೊಂಡಿರುತ್ತವೆ. ಅವು ಸರಿಯಾದ ಉಸಿರಾಟ ಮಾಡಲು ಅಡ್ಡಿಯಾಗುತ್ತವೆ. ಸ್ನಾಯು ರಚನೆ ಬದಲಾದರೆ ಭಯವು, ಒತ್ತಡವು ಮಾಯವಾಗುತ್ತದೆ. ನೀವು ಭಯ ಮತ್ತು ಒತ್ತಡದಲ್ಲಿ ಇದ್ದರೆ ಆಗಾಗ ಮಗುವಿನ ರೀತಿ ಹೊಟ್ಟೆಯಲ್ಲಿ ಉಸಿರಾಡುವುದನ್ನು, ದೀರ್ಘವಾದ ಉಸಿರಾಟ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ದೀರ್ಘ ಉಸಿರಾಟ ಒಳ್ಳೆಯದು. ಸಹಜವಾಗಿ ಯಾವ ಪ್ರಯತ್ನವೂ ಇಲ್ಲದೆ ಹೊಟ್ಟೆಯ ಏರಿಳಿತ ಆಗುವ ರೀತಿ ನಿಮ್ಮ ಉಸಿರಾಟ ನಡೆದರೆ ಇನ್ನೂ ಒಳ್ಳೆಯದು. ಮಕ್ಕಳನ್ನು ಗಮನಿಸಿ, ಅದೇ ಸಹಜ ಉಸಿರಾಟದ ಪಾಠ. ನೀವು ಉಸಿರೆಳೆಯುವಾಗ ಹೊಟ್ಟೆ ಮೇಲೇಳಲಿ, ಉಸಿರನ್ನು ಬಿಟ್ಟಾಗ ಹೊಟ್ಟೆ ಕೆಳಗಿಳಿಯಲಿ. ಈ ಉಸಿರಾಟ ಅದೇ ಲಯಬದ್ಧತೆಯಲ್ಲಿ ನಡೆಯಲಿ. ಅದು ನಿಮ್ಮೊಳಗಿನ ದೇಹದ ಶಕ್ತಿಯಲ್ಲಿ ಒಂದು ಸಂಗೀತದಂತಾಗಲಿ, ಒಂದು ನೃತ್ಯದಂತಾಗಲಿ. ಆಗ ನೀವು ತುಂಬಾ ವಿಶ್ರಾಂತವಾಗಿ ಇರುತ್ತೀರಿ. ಅದು ನಿಮ್ಮಲ್ಲಿ ಜೀವಂತಿಕೆ ತುಂಬುತ್ತದೆ. ಅದು ನಿಮ್ಮಲ್ಲಿ ಚೈತನ್ಯ ತುಂಬುತ್ತದೆ. ಇಂತಹ ಚೈತನ್ಯ ನನ್ನಲ್ಲಿ ಇದೆಯೇ, ಇದು ಸಾಧ್ಯವೇ ಎನ್ನುವಂತಹ ಆಶ್ಚರ್ಯ ಆಗ ನಿಮ್ಮಲ್ಲಿ ಮೂಡುತ್ತದೆ. ಹಾಗಾಗಿ ಸ್ನೇಹಿತರೆ, ಸದಾ ಯುದ್ಧಕ್ಕೆ ಹೋಗುವ ರೀತಿ, ಹೋರಾಟ ಮಾಡುವ ರೀತಿ ಎದೆಯ ಮಟ್ಟದಲ್ಲಿಯೇ ಉಸಿರಾಟ ಮಾಡುವ ಬದಲಿಗೆ ನಿಮ್ಮ ಉಸಿರಾಟದಲ್ಲಿ ಬದಲಾವಣೆ ತಂದುಕೊಂಡು ದೀರ್ಘ ಉಸಿರಾಟ ಮಾಡುತ್ತಾ ಮಗುವಿನ ರೀತಿ ಸಹಜವಾದ ಉಸಿರಾಟ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ಪ್ರಾಣಮಯ ಕೋಶವು ಶಕ್ತಿವಂತವಾಗಿ ರೂಪುಗೊಂಡು ನಿಮ್ಮ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳು ನಿಮ್ಮ ಅನ್ನಮಯ ಕೋಶ ಎಂದರೆ ನಿಮ್ಮ ದೇಹದಿಂದ ಮಾಯವಾಗುತ್ತವೆ. ಸ್ನೇಹಿತರೆ,
ನಿಮಗೆ ಆರೋಗ್ಯ ಧ್ಯಾನ, ಚಕ್ರಗಳ ಧ್ಯಾನ ಅಥವಾ ಸಂಕಲ್ಪ ಧ್ಯಾನ ಮಾಡಲು ಇಚ್ಛೆ ಇದ್ದರೆ ಆ ಧ್ಯಾನದ ವಿಡಿಯೋಗಳನ್ನು ನನ್ನ ಚಾನೆಲ್ನಲ್ಲಿ ಹುಡುಕಿ ಧ್ಯಾನದ ಅಭ್ಯಾಸ ಮಾಡಿ ಮತ್ತು ಪೋಸ್ಟ್ಗಳನ್ನು ಓದಿ. ನಿಮಗೆ ಇಷ್ಟ ಆಗುವ ವಿಷಯಗಳನ್ನು ನಿಮ್ಮ ಆಪ್ತರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸದೃಢವಾದ ಪ್ರಾಣಮಯ ಕೋಶವನ್ನು ಹೊಂದಿ ಆರೋಗ್ಯವಂತವಾದ ಜೀವನ ಮಾಡಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.